ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತಿನ ದಿನ ನಾನು ಅಕ್ಷಯ ತೃತೀಯ ಪೂಜೆ ಮಾಡಲಿಕ್ಕೆಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೂ ಮಾಡಬೇಕಿದೆ. ಸೊ ಇನ್ನು ಲಾಸ್ಟ್ ಇಯರ್ ನಾನೇನು ಅಕ್ಷಯ ತೃತೀಯದು ಕುಂಡ ಇಟ್ಟಿದ್ದೆ ಅಲ್ವಾ, ಸೊ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ಕೊಟ್ಬಿಡೋಣ ಅಂತ ಹೇಳಿ. ಅಂದರೆ ನಾನು ಹೋದ ವರ್ಷನೂ ಸಹ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಮೇ ಬಿ ಆ ವಿಡಿಯೋನೇ ನೋಡಿರ್ತೀರಾ ಅನ್ಕೊಂಡಿದ್ದೆ. ಆದರೂ ಕೆಲವರು ಕೇಳ್ತಾ ಇದ್ರಿ, ಹಂಗಾಗಿ ನಾನು ಮತ್ತೆ ಅಗೇನ್ ಶೇರ್ ಮಾಡ್ತಿದ್ದೀನಿ. ನೋಡ್ಬೋದು ನೀವು ಕುಂಡನ ನಾನು ಹೋದ ವರ್ಷ ಯಾವ ರೀತಿ ಇಟ್ಟಿದ್ದೀನೋ ಅದೇ ರೀತಿ ಇದೆ. ನಾನು ಮಿಡಲಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ತೆಗೆದು ಕ್ಲೀನ್ ಮಾಡಿ ಅಗೇನ್ ಎಲ್ಲ ರೆಡಿ ಮಾಡಿ ಇಟ್ಟಿಲ್ಲ. ಆ್ಯಕ್ಚುಲಿ ಹಂಗೆ ಇಡಲೂಬಾರ್ದು. ಒಂದ್ಸತಿ ನಾವು ಅಕ್ಷಯ ಕುಂಡನ ಸ್ಥಾಪನೆ ಮಾಡಾದ ಮೇಲೆ ಮತ್ತೆ ಅದನ್ನ ತೊಳಿಬಾರ್ದು. ಒಂದ್ ವೇಳೆ ತೊಳೆದಿದ್ದೀವಿ ಅಂತಂದ್ರೆ ಬೇರೆ ಕುಂಡ ಇಡಬೇಕಾಗತ್ತೆ. ಸೊ ನಾನು ಲಾಸ್ಟ್ ಇಯರ್ ಇಟ್ಟಿದ್ದ ಕುಂಡ ಹಾಗೆ ಇದೆ. ಸೊ ಇನ್ನು ಇದರಲ್ಲಿ ಈ ತರಹ ಅಮೌಂಟ್ ಇಟ್ಟಿರ್ತೀನಿ. ಅಂದ್ರೆ ಇವಾಗ ನನಗೆ ಏನಾದರೂ ಅಮೌಂಟ್ ಬರುತ್ತೆ ಅಲ್ವಾ, ಇವಾಗ ಅಟ್ ಪ್ರೆಸೆಂಟ್ ನನ್ಗೆ ಅಮೌಂಟ್ ಬರೋದು ಅಂದ್ರೆ ಮುಂಚೆ ಎಲ್ಲ ಸ್ವಲ್ಪ ರೆಂಟ್ ಬರೋದು, ಬಟ್ ಇವಾಗೆಲ್ಲ ಫೋನ್ ಪೇ ಗೂಗಲ್ ಪೇ ಮಾಡಿಬಿಡ್ತಾರೆ. ಅರ್ನಿ ಕಲೆಕ್ಷನಲ್ಲೂ ಅಷ್ಟೇ ಆಲ್ಮೋಸ್ಟ್ ಆಲ್ ನನಗೆ ಆನ್ಲೈನ್ ಪೇಮೆಂಟೇ ಆಗೋದು. ಬಟ್ ಯಾರೋ ಕೆಲವರು ಶಾಪ್ ವಿಸಿಟ್ ಮಾಡಿದ್ರೆ ಕೆಲವರು ಅದರಲ್ಲಿ ಶಾಪ್ ವಿಸಿಟ್ ಮಾಡೋರು ಆಲ್ಮೋಸ್ಟ್ ಆಲ್ ಆನ್ಲೈನ್ ಪೇಮೆಂಟೇ. ಬಟ್ ಯಾರಾದರೂ ಒಬ್ಬೊಬ್ರು ಈ ಥರ ಕ್ಯಾಶ್ ಕೊಡ್ತಾರೆ. ಸೊ ನಾನೇನು ಮಾಡ್ತೀನಿ ಅಂದರೆ ಅಮೌಂಟ್ ಕೊಟ್ಟಿದ ತಕ್ಷಣ ಅವತ್ತು ಎಲ್ಲ ಅರ್ನಿ ಕಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀನಲ್ವ, ಸೀದಾ ಬಂದು ಅಕ್ಷಯ ಕುಂಡಕ್ಕೆ ಈ ರೀತಿ ಹಾಕಿ ಇಟ್ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮಾಡಿ ಆದಮೇಲೆ ಆದರೆ ತೆಗಿತೀನಿ, ಇಲ್ಲಾಂದರೆ ಇನ್ನೊಂದು ನೆಕ್ಸ್ಟ್ ಡೇ ಆ ರೀತಿ ತೆಗಿತೀನಿ. ಸೊ ಹಾಗೇನೆ ಬಂದಿದ್ದಂಥ ಅಮೌಂಟನ್ನು ಹಾಗೆ ಇಟ್ಟಿದ್ದೀನಿ. ಇದು ನಾನು ತುಂಬ ಪರ್ಸ್ನಲಿ ಫಾಲೋ ಮಾಡ್ತೀನಿ, ನನಗದು ಒಳ್ಳೇದಾಗಿದೆ ಅಂತ ಹೇಳಿ ಅನಿಸುತ್ತೆ. ಮತ್ತು ಅದಾದಮೇಲೆ ಇದು ಒಂದು ನಾನು ನಿಮಗೆಲ್ಲ ಹೇಳಿದ್ದೆ, ನನ್ನ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನಾನು ಗೋಲ್ಡ್ ಯಾವುದೇ ಒಂದು ಗೋಲ್ಡು ನಾವು ತೆಗೆದಿಟ್ಟಿಲ್ಲ. ಏನಕ್ಕೆ ಅಂತಂದರೆ ಅವರು ಮದುವೆ ಆಗೋ ಟೈಮಲ್ಲಿ ಮತ್ತೆ ಅವರು ನಮಗೆ ಈ ಡಿಸೈನ್ ಇಷ್ಟ ಆಗಲಿಲ್ಲ, ನಮಗೆ ಹೊಸ ಡಿಸೈನ್ ಬೇಕು ಅಂದರೆ ಸುಮ್ಮನೆ ಅದು ವೇಸ್ಟೇಜ್ ಎಲ್ಲ ಆಗುತ್ತೆ ಅಲ್ವಾ. ಹಾಗಾಗಿ ನಾವು ಮಕ್ಕಳಿಗೆ ಅಂದ್ಬಿಟ್ಟು ಯಾವುದೇ ರೀತಿಯ ಗೋಲ್ಡ್ ಎಲ್ಲ ಏನೂ ತೆಗೆದಿಟ್ಟಿಲ್ಲ. ಬಟ್ ಈ ರೀತಿ ನಾವು ನಾನು ಈ ರೀತಿ ನಾನು ಹೇಳಿದ್ದೀನಿ ತುಂಬ ಸತಿ ನನ್ನ ವ್ಲಾಗ್ಸಲ್ಲಿ. ನಾನು ಅವಾಗವಾಗ ಈ ಥರ ನನ್ನ ಎಷ್ಟಾಗುತ್ತೋ ಅಷ್ಟು 1 ಗ್ರಾಮ್ 2 ಗ್ರಾಮ್ ಆ ಥರ ಎಷ್ಟಾಗುತ್ತೋ ಅಷ್ಟು ನಾನು ಕಾಯಿನ್ನ ತೆಗೆದಿಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಒಂದು ಕಾಯಿನ್ನ ತೊಗೊಂಡಿದ್ದೆ. ಸೊ ಅದನ್ನು ಅದರೊಳಗಡೆ ಹಾಕಿ ನಾನು ಪೂಜೆ ಮಾಡಿ ಇಟ್ಟಿದ್ದಿದ್ದು. ಸೊ ಇವತ್ತು ಅದನ್ನು ತೆಗಿತಾ ಇದ್ದೀನಿ. ಸೊ ಅದಾದಮೇಲೆ ಈ ಬಟ್ಟೆಯಲ್ಲಿ ನಾನು ಒಂದು ಕೆಂಪು ವಸ್ತ್ರದಲ್ಲಿ ಈ ಥರ ಸ್ವಲ್ಪ ಏನಾದರೂ ಅಂದರೆ ಸಿಲ್ವರ್, ಮನೇಲಿ ಏನಾದರೂ ಒಂದು ಸಿಲ್ವರ್ ಇರುತ್ತಲ್ವ ಕಟ್ಟಾಗಿರೋದು, ಆ ಥರದ್ದು ಹಾಕಿಟ್ಟಿದ್ದೀನಿ. ಮತ್ತು ಒಂದು ಮೂಗ್ಬಟ್ಟು ಹಾಕಿಟ್ಟಿದ್ದೆ, ನಂದು ಅದು ಒಂದು ಕಟ್ಟಾಗಿತ್ತು. ಇದು ಹನಿದು ಒಂದು ಡಾಲರ್ ಇತ್ತು, ಸಿಲ್ವರ್ ಡಾಲರು, ಅದು ಕಟ್ಟಾಗಿತ್ತು, ಅದನ್ನು ಇದರಲ್ಲಿ ಹಾಕಿದ್ದೀನಿ. ಮತ್ತು ಈ ಥರ ಒಂದು 2 ಕಾಯಿನ್ಸನ್ನು ಹಾಕಿದ್ದೀನಿ. ಇದು ಬಂದು ಕಾಯಿನು ಆ್ಯಕ್ಚುಲಿ ನಮಗೆ ದೇವಸ್ಥಾನದಲ್ಲಿ ಕೊಟ್ಟಿದ್ರು, ಅಂದರೆ ನನಗೆ ಅಂದರೆ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ರು. ಸೊ ಅವರು ಆಶೀರ್ವಾದ ಮಾಡಿ ಪೂಜೆ ಮಾಡಿ ಕೊಟ್ಟಿದ್ದಂಥ ಕಾಯಿನು. ಹಾಗಾಗಿ ನಾನು ಇದನ್ನೇ ಇದರಲ್ಲಿ ಇಟ್ಟಿರ್ತೀನಿ, ಯಾವುದೇ ಸಿಲ್ವರ್ ಕಾಯಿನ್ ಆ ಥರ ಏನೂ ಇಟ್ಟಿಲ್ಲ. ಮತ್ತು ಇದು ಒಂದು ಕಾಯಿನು ನಮ್ಮನೆ ಈ ಮನೆ ಗೃಹ ಪ್ರವೇಶದಲ್ಲಿ ಹೋಮಕುಂಡಕ್ಕೆ ಹಾಕಿದ್ವಲ್ಲ, ಸೊ ಅದು ಒಂದು ಕಾಯಿನ್ ನಾನು ಎತ್ತಿಟ್ಟಿದ್ದೆ. ಸೊ ಅದನ್ನು ನಾನು ಇದರಲ್ಲಿ ಈ ಬಟ್ಟೆಯಲ್ಲಿ ಈ ರೀತಿ ಸುತ್ತಿಟ್ಟಿದ್ದೆ. ಮತ್ತು ಅದಾದಮೇಲೆ ನೋಡ್ಬೋದು ನೀವು ಉಪ್ಪು ನಾನು ಆವಾಗ ಹಾಕಿದ್ದು ಅಂದರೆ ಹೋದ ವರ್ಷ ಅಕ್ಷಯ ತೃತೀಯಾಗ ಹಾಕಿದ್ದು ಇಲ್ಲಿವರೆಗೂ ನೋಡ್ಬೋದು ಏನೂ ಆಗಿಲ್ಲ, ಉಪ್ಪು ಹಾಗೇ ಇದೆ. ಕೆಲವರು ಹೇಳ್ತಾರೆ ನೀರು ಬಿಟ್ಕೊಳ್ಳುತ್ತೆ ಹಾಗೆಲ್ಲನೂ ಹೇಳ್ತಾರೆ. ಬಟ್ ನಾನು ಒಂದು ಸತಿನೂ ನನಗೆ ಆ ಥರ ಆಗಿಲ್ಲ. ನಾನು ಇವನ್ ಉಪ್ಪನ್ನ ಚೇಂಜ್ ಮಾಡಿಲ್ಲ. ಒಂದು ವೇಳೆ ನಿಮ್ಗೆ ಆ ಥರ ಆಗಿದೆ ಅಂತಂದರೆ ನಾವು ಉಪ್ಪನ್ನ ಚೇಂಜ್ ಮಾಡ್ಬೋದು. ಬೇರೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಮತ್ತೆ ಹೊಸದಾಗಿ ಉಪ್ಪನ್ನ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಇಡ್ಬೋದು. ಬಟ್ ನನಗೆ ಆ ಥರ ಪ್ರಾಬ್ಲಮ್ ಏನೂ ಆಗಿಲ್ಲ. ಸೊ ನಾನು ಒಂದು ಸತಿನೂ ಉಪ್ಪನ್ನ ಚೇಂಜ್ ಮಾಡಿಲ್ಲ. ಬಟ್ ನೀವೇನಾದರೂ ಉಪ್ಪನ್ನ ಚೇಂಜ್ ಮಾಡಿದ್ರೂ ಅಷ್ಟೇ ಕುಂಡನ ತೊಳಿಬಾರ್ದು. ತೊಳೆದಿದ್ದೀರಾ ಅಂದರೆ ಒಂದು ಸತಿ ಆ ಕುಂಡ ನೀಡೋ ಹಂಗೆ ಇಲ್ಲ. ಹಾಗಾಗಿ ಉಪ್ಪನ್ನ ಮಾತ್ರ ಚೇಂಜ್ ಮಾಡಿಬಿಟ್ಟು ಏನು ನೀವು ಹೊಸ ಉಪ್ಪನ್ನ ಹಾಕ್ಬಿಟ್ಟು ಅದೇ ಕುಂಡನ ಇಡ್ಬೋದು. ಸೊ ಇವಾಗ ಈ ಕುಂಡ ನಾನು ಇವಾಗ
ಉಪ್ಪನ್ನೆಲ್ಲ ನೀರಿಗೆ ಹಾಕ್ಬಿಟ್ಟು ಗಿಡಕ್ಕೆ ಹಾಕ್ತೀನಿ. ಅದು ಸ್ವಲ್ಪ ಕರಗ್ಲಿಕ್ಕೆ ಟೈಮ್ ಆಗತ್ತೆ. ಸೊ ಹಾಗಾಗಿ ಸಂಜೆ ಹಾಕ್ಕೋತೀನಿ. ಮತ್ತು ಈ ಕುಂಡನ ಏನು ಮಾಡ್ತೀನಿ ಅಂತಲೂ ಸುಮಾರು ಜನ ಕೇಳ್ತಾ ಇದ್ರಿ. ನಾವು ಇದರಲ್ಲಿ ಏನಾದರೂ ಮನಿ ಪ್ಲ್ಯಾಂಟ್ ಬೆಳೆಸ್ಕೋಬೋದು, ಇಲ್ಲ ಅಂತಂದರೆ ಮೊಸರು ಹೆಪ್ಪಾಕ್ಲಿಕ್ಕೆ ಎಲ್ಲ ಚೆನ್ನಾಗಿರತ್ತೆ, ನೀರು ಕುಡಿಲಿಕ್ಕೆ ಎಲ್ಲಾನು. ಸೊ ನಮ್ಮ ಮನೇಲಿ ಇರೋವಂಥ ಕುಂಡಗಳೆಲ್ಲ ನಾನು ಅದೇ ಥರ ಏನಾದರೂ ಯೂಸ್ ಮಾಡ್ತಿರ್ತೀನಿ. ಅದಕ್ಕೆ ನಾವು ಈ ಕುಂಡನ ಬಳಸ್ಕೋಬೋದು. ಸೊ ಇವಾಗ ನಾನೇನು ಇದರಲ್ಲಿ ಹಾಕಿಟ್ಟಿದ್ದೀನಿ ಕಾಯಿನ್ಸು ಮತ್ತು ಈ ಸಿಲ್ವರು, ಗೋಲ್ಡು, ಇದನ್ನೇನೆ ಎಗೇನ್ ನಾನು ಪೂಜೆಗೆ ಬಳಸ್ತೀನಿ. ಬಟ್ ಈ ವಸ್ತ್ರ ನಾನೇನು ಬಳಸಕ್ಕೆ ಹೋಗೋದಿಲ್ಲ. ಹಾಗೆ ಇನ್ನೂ ಕೆಲವರು ನನ್ನ ಕೇಳ್ತಾ ಇದ್ರಿ, ಈ ಕೆಂಪು ವಸ್ತ್ರನ ನೀವೇನು ಮಾಡ್ತೀರಾ ಅಂತ ಅಂದ್ಬಿಟ್ಟು. ಸೊ ನಾನೇನಿಲ್ಲ, ಇದನ್ನ ಆ್ಯಕ್ಚುಲಿ ಏನಂತಂದರೆ, ಈ ಒಂದು ಬಟ್ಟೆ ಏನಿದೆ, ಆ ದೇವಸ್ಥಾನ ಹತ್ರ ಹೋಗ್ತೀವಿ ಅಲ್ವಾ ಯಾವಾಗಾದ್ರೂ, ಇಲ್ಲಾಂದ್ರೆ ಹರಿಯೋ ನದಿ ಇರುತ್ತೆ ನೋಡಿ, ನೀರು ಹರಿಯೋ ನೀರು, ಅದ್ರೊಳಗಡೆ ಆದ್ರೂ ನಾವು ಇದನ್ನ ಹಾಕ್ಬಿಡ್ಬೋದು. ಇಲ್ಲ ಈ ದೇವಸ್ಥಾನಗಳ ಹತ್ರ ಎಲ್ಲಾನು ಇವನ್ನೆಲ್ಲ ಹಾಕಿಟ್ಟಿರ್ತಾರೆ ನೋಡಿ. ಕೆಲವು ದೇವಸ್ಥಾನ ಅಂದ್ರೆ ನಾವು ನಮ್ಮ ಮನೆ ದೇವರಿಗೆ ಅಂತ ಹೋದಾಗ ಅಲ್ಲಿ ಬಳೆಗಳು ಮತ್ತೆ ಈ ತರ ಬಟ್ಟೆ ಎಲ್ಲ ಕಟ್ತಾರೆ. ಸೊ ನಾನು ಅಲ್ಲಿ ಇಟ್ಬಿಡ್ತೀನಿ ಈ ಒಂದು ಕ್ಲಾತ್ನ. ಅಂದ್ರೆ 1-2 ಡಜನ್ ಬಳೆ ತಗೊಂಡೋಗಿ ಬಟ್ಟೆ ಒಳಗಡೆ ಈ ರೀತಿ ಬಳೆನ ಹಿಂಗೆ ಸೇರಿಸ್ಬಿಟ್ಟು ಇದನ್ನ ಆ ರೀತಿ ಕಟ್ಟಿ ಆ ಥರ ಮಾಡ್ಕೋತೀನಿ ನಾನು. ಸೊ ನಿಮ್ಮ ಅನುಕೂಲ, ನೀವು ಯಾವ ಥರ ಆದರೂ ಮಾಡ್ಕೋಬೋದು. ಈ ಬಟ್ಟೆನ ನಾನು ಆ ಥರ ಮಾಡ್ತೀನಿ. 1-2 ಡಜನ್ ಬಳೆ ತಗೊಂಡು ಬಟ್ಟೆಗೆ ಹಾಕ್ಬಿಟ್ಟು ಅಲ್ಲಿ ನಾವು ಲಾಸ್ಟ್ ಟೈಮು ನಾನು ಒಂದು ದೇವಸ್ಥಾನಕ್ಕೆ ವ್ಲಾಗ್ ಹಾಕಿದ್ದೀನಿ ಆ್ಯಕ್ಚುಲಿ, ನಮ್ಮದು ಕುಲದೇವ್ರಿಗೆ ಹೋಗ್ತೀವಿ ಅಂತ. ಸೊ ಅಲ್ಲಿಗೆ ನಾನು ಈ ಬಟ್ಟೆನ ಆ ಥರ ಮಾಡ್ತೀನಿ ನಾನು. ನೀವು ನಿಮ್ಮ ಒಂದು ಇದಕ್ಕೆ ಮಾಡ್ಕೋಬೋದು. ಹರಿಯೋ ನೀರಿಗೆ ಹಾಕ್ಕೊಂಬಿಡಿ, ಇಲ್ಲಾಂದರೆ ನೀವು ಅಷ್ಟೇ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಬಳೆ ಎಲ್ಲ ಕಟ್ಟೋದು ಕೆಲವು ದೇವಸ್ಥಾನಗಳಲ್ಲಿ ಇರುತ್ತೆ, ಆ ಥರ ನೀವೇನಾದರೂ ಮಾಡ್ಕೋಬೋದು ಈ ಬಟ್ಟೆನ. ಸೊ ಪ್ರತಿ ಸಲನೂ ಅಷ್ಟೇ ನಾನು ಈ ಥರ ಗೋಲ್ಡ್ ಏನೇ 1 ಗ್ರಾಮ್ ತೊಗೊಂಡ್ರು 2 ಗ್ರಾಮ್ ತೊಗೊಂಡ್ರು ಇದ್ರೊಳಗಡೆ ಹಾಕಿ ಪೂಜೆ ಮಾಡಿ ಆಮೇಲೆ ಅದನ್ನು ಎತ್ತಿ ಒಳಗಿಡ್ತೀನಿ. ಸೊ ಇದೊಂದು. ಮತ್ತು ಅಮೌಂಟು ಅಷ್ಟೇ, ಎಷ್ಟಾದರೂ ಬರಲಿ. ಈಗ ಕೆಲವ್ರಿಗೆ ಸ್ಯಾಲ್ರಿ ಬರುತ್ತೆ, ಕೆಲವ್ರಿಗೆ ರೆಂಟ್ ಬರುತ್ತೆ, ಇಲ್ಲ ಕೆಲವ್ರಿಗೆ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಅಮೌಂಟ್ ಬರುತ್ತೆ. ಸೊ ಬಂದಿದ್ದೆಲ್ಲ ಇಡಬೇಕಂತ ಏನೂ ಇಲ್ಲ. ಬಟ್ ನನ್ಗೆ ಅದೊಂದು ಅಭ್ಯಾಸ, ಯಾವಾಗಲೂ ಅದರೊಳಗಡೆ ಇಟ್ಟು ನಾನು ಪೂಜೆ ಮಾಡಿ ಮತ್ತೆ ತೆಗೆದು ಇಡುವಂಥ ಅಭ್ಯಾಸ ನಾನು ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ನಮ್ಮ ಅಕ್ಷಯ ಕುಂಡದ್ದು ನಾನು ಏನು ಮಾಡ್ತೀನಿ ಅನ್ನೋದು. ಸೊ ಇವಾಗ ಇದೆಲ್ಲ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಎಲ್ಲ ರೆಡಿ ಆಗಬೇಕು. ನಾನು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕಿದೆ, ಯಾಕೆಂದರೆ ಸೀರೆ ಉಟ್ಕೊಳ್ಳೋಣ ಅಂತ ಹೇಳಿ. ಬಟ್ ನಾನು ಯಾವಾಗಲೂ ಅಷ್ಟೇ ಲೇಟು. ನಿನ್ನೆ ಹೋಗಿ ಸೀರೆನ ಸ್ಟಿಚಿಂಗ್ ಕೊಟ್ಟಿದ್ದೆ, ಇವಾಗ ಕಳ್ಸಿದ್ದಾರೆ. ಇವಾಗ ಸ್ಯಾರಿ ಎಲ್ಲ ಉಟ್ಕೊಂಡು ಆಮೇಲೆ ಉಳ್ದಿದ್ದೆಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಾನು ಈಗ ಹೊಸದಾಗಿ ಏನು ಅಕ್ಷಯ ಕುಂಡನ ಸ್ಥಾಪನೆ ಮಾಡ್ತೀನಲ್ವ, ಅದ್ರ ಬಗ್ಗೆನೂ ಎಲ್ಲ ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಸೊ ಇನ್ನು ನೋಡ್ಬೋದು ನೀವು, ನಾನು ಆಗಲೇ ಕುಂಡನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ಗಂಧ, ಜವಾದು ಪೌಡರು ಮತ್ತು ಸ್ವಲ್ಪ ರೋಸ್ ವಾಟರು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಈ ರೀತಿ ಕುಂಡನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾವು ಸ್ಥಾಪನೆ ಮಾಡಬೇಕಾಗತ್ತೆ. ಕೆಲವೊಂದು ಈಗ ನಾನು ಹೇಳ್ತೀನಿ, ಬಟ್ ನನಗೆ ಪೂಜೆ ಮಾಡೋದು ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ವಿಡಿಯೋ ಆನಲ್ಲಿ ಬಿಟ್ಟಿರ್ತೀನಿ. ಸೊ ಅದೆಷ್ಟು ರೆಕಾರ್ಡ್ ಆಗುತ್ತೆ ಆಗಲಿ. ಉಳಿದಿದ್ದು ನನಗೆ, ಯಾಕಂದರೆ ವಿಡಿಯೋಗಿಂತ ಇಂಪಾರ್ಟೆಂಟು ಪೂಜೆ ಆಗಿರತ್ತೆ. ಹಾಗಾಗಿ ಇದು ಕುಂಡನೂ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಇದು ಪ್ಲೇಟ್ಗೂ ಸೇಮ್ ಹಾಗೆ ರೆಡಿ ಮಾಡಿದ್ದೀನಿ. ಈಗ ಇದಕ್ಕೆ ನಾವು ಉಪ್ಪನ್ನ ಹಾಕ್ಕೊಬೇಕಾಗತ್ತೆ. ಸೊ ಕಲ್ಲು ಪ್ಯಾಕೆಟು ನಾನು ಹೊಸ ಪ್ಯಾಕೆಟೇ, ಅಂದರೆ ಇದು ಬಳಸಿರೋ ಅಂಥ ಪ್ಯಾಕೆಟ್ನ ನಾವು ಯೂಸ್ ಮಾಡಬಾರ್ದು. ಸೊ ಅದನ್ನು ತರಿಸ್ಕೊಂಡಿದ್ದೀನಿ. ಮತ್ತು ಆಗಲೇ ನಾನೇನು ಕೆಂಪು ಬಟ್ಟೆನ ತೋರಿಸಿದ್ನಲ್ಲ ನೋಡಿ, ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಬಟ್ಟೆನ. ಮತ್ತು ಆಗಲೇ ನಾನು ಏನು ತೋರಿಸ್ದೆ ಸೇಮ್ ಅದನ್ನೇ ಇಡ್ತಿದ್ದೀನಿ, ಹೊಸದಾಗಿ ಇನ್ನೇನೋ ನಾನು ಇಡ್ತಾ ಇಲ್ಲ. ಸೊ ಇದನ್ನೇ ನಾನು ಈ ಬಟ್ಟೆಗೆ ಆವಾಗಲೇನು ಕಾಯಿನ್ಸು, ಸಿಲ್ವರ್, ಗೋಲ್ಡ್ ಎಲ್ಲ ತೋರಿಸಿದೆ ಅದನ್ನೇ ಇಡ್ತಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಕೆಲವರು ಕವಡೆ ಇಡ್ತಾರೆ, ಮತ್ತು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕೆಲವು ವಸ್ತುಗಳನ್ನೆಲ್ಲ ಇಟ್ಟು ಆ ಥರ ಎಲ್ಲನೂ ಮಾಡೋರು ಮಾಡ್ಬೋದು ಅದನ್ನು. ಆದರೆ ನಾನು ಮುಂಚೆಯಿಂದ ನಾನು ಏನು ಫಾಲೋ ಮಾಡ್ಕೊಂಡು ಬಂದಿದ್ದೀನೋ ನಾನು ಅದನ್ನು ಮಾತ್ರನೇ ಇವಾಗ ಮಾಡ್ತಾ ಇರೋದು.
ಹಾಗಾಗಿ ನಾನು ಅವೆಲ್ಲ ಏನು ಇಡ್ತಾ ಇಲ್ಲ. ಸಿಂಪಲ್ ನಂದೇನಿದ್ರು ಏನೇ ಮಾಡಿದ್ರು ಸ್ವಲ್ಪ ಸಿಂಪಲ್ ಆಗೇ ಮಾಡೋಕ್ಕೆ ಇದು ಮಾಡ್ತೀನಿ ನಾನು. ಸೊ ನಾನು ಯಾವ ಥರ ಮುಂಚೆಯಿಂದ ಮಾಡಿದ್ನೋ ಅದನ್ನು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ನೀವು ಉಪ್ಪು ಹಾಕಿದಾಗ ಅರ್ಧ ಕುಂಡ ಉಪ್ಪು ಹಾಕಬೇಕಾಗತ್ತೆ. ಸೊ ಕೆಲವರು ಅಕ್ಕಿನೂ ಯೂಸ್ ಮಾಡ್ತಾರೆ, ಆದರೆ ಅಕ್ಕಿಗಿಂತ ಉಪ್ಪು ಒಳ್ಳೆಯದು. ಆ್ಯಕ್ಚುಲಿ ಅಕ್ಷಯ ಕುಂಡನ ತಯಾರಿ ಮಾಡೋದಕ್ಕೆ ನೀವು ಅಕ್ಕಿಗಿಂತ ಉಪ್ಪನ್ನ ಬಳಸಿದ್ರೆ ಒಳ್ಳೆಯದು. ಇನ್ನು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅನಿಗೆ ಅಂತ ಅಂದ್ಬಿಟ್ಟು ನಾವು ಒಂದು ಬ್ರೇಸ್ಲೆಟ್ನ ತೊಗೊಂಡು ಬಂದಿದ್ವಿ ಅಂತ ಹೇಳಿ. ಸೊ ಆ ಬ್ರೇಸ್ಲೆಟು ಇದೆ. ಆ್ಯಕ್ಚುಲಿ ಲೈಟ್ ವೆಯ್ಟ್ ಇದೆ, ಸಿಂಪಲ್ ಆಗಿ ಚಿಕ್ಕದಾಗಿದೆ. ಅವಳು ತುಂಬಾ ಇಷ್ಟಪಟ್ಲು. ಸೊ ಹಾಗಾಗಿ ತೊಗೊಂಡಿರೋವಂಥದ್ದು ಚೆನ್ನಾಗಿದೆ ಡಿಸೈನು. ಸೊ ಹೊಸ್ದಾಗಿ ಹೆಂಗೂ ತಂದಿದ್ವಲ್ಲ ಅಂತ ಹೇಳಿ ನಾನೀಗ ಅಕ್ಷಯ ಕುಂಡದ ಒಳಗಡೆನೆ ಇಟ್ಟು ಪೂಜೆ ಮಾಡಿ ಆಮೇಲೆ ಇದನ್ನು ಅನಿಗೆ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ಡಿಸೈನ್ ಎಲ್ಲ ಕೇಳ್ತಾ ಇದ್ರಿ, ಕಾಣಿಸ್ತಿದೆಯೇನೋ, ಈ ಥರ ತೊಗೊಂಡಿದ್ದಾಳೆ ಹನಿ. ಸೊ ಈಗ ಇದನ್ನು ಅದರೊಳಗಡೆನೆ ಹಾಕಿ ನಾನು ಪೂಜೆ ಮಾಡ್ತೀನಿ. ಸೊ ನೀವು ಅಷ್ಟೇ ಮನೆಗೆ ಏನಾದರೂ ಒಂದು ಚಿನ್ನ, ಅಂದರೆ ಈಗ ನಾವು ಓಲೆ ತೊಗೋತೀವಿ, ಆ ಕುಂಡದೊಳಗಡೆ ನಾವು ಏನೇನು ಹಾಕ್ಲಿಕ್ಕಾಗುತ್ತೆ ಆ ಥರವೆಲ್ಲ ತೊಗೊಂಡಾಗ ನೀವು ಅದರೊಳಗಡೆನೆ ಹಾಕಿ ಪೂಜೆ ಮಾಡಿ ನೆಕ್ಸ್ಟ್ ಡೇ ನೀವು ಅದನ್ನು ತೆಗೆದು ಇಟ್ಕೊಂಡು ಆಮೇಲೆ ಎತ್ತಿಡ್ಬೋದು. ಇಲ್ಲ ನಾವು ಇವಾಗ ದೊಡ್ಡದಾಗಿ ಏನಾದರೂ ತೊಗೋತೀವಿ, ಕುಂಡದೊಳಗಡೆ ಹಾಕ್ಲಿಕ್ಕಾಗಲ್ಲ ಅಂತ ಅಂದ್ರೂ ಈಗ ನಾವು ಪ್ಲೇಟ್ ಮುಚ್ಚಿರ್ತೀವಿ ಅಲ್ವಾ, ಸೊ ಆ ಪ್ಲೇಟ್ ಮೇಲೆ ಇಟ್ಟು ನಾವು ಪೂಜೆ ಆದರೂ ಮಾಡ್ಕೊಬೋದು. ಸೊ ಇವಾಗ ಇದು ಕುಂಡದ ಒಳಗಡೆ ಇಡಿಸುತ್ತೆ, ಹಾಗಾಗಿ ನಾನು ಇದನ್ನು ಹಾಕಿ ಇಡ್ತೀನಿ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಸಂಜೆ ಅವಳು ಹಾಕೋತಾಳೆ. ಈ ಅಕ್ಷಯ ತೃತೀಯಾಗೆ ನಾವು ಚಿನ್ನ ಬೆಳ್ಳಿ ತಗೊಂತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮನೆಗೆ ಅಂತ ಹೇಳಿ ಅಕ್ಕಿ ಬೇಳೆ ಮತ್ತೆ ಉಪ್ಪನ್ನ ತಗೊಬಂದ್ರೆ ಮಾತ್ರ ತುಂಬಾನೇ ಒಳ್ಳೇದು. ನಾನು ಅಷ್ಟೇ ಗ್ರೋಸರೀಸ್ ಎಲ್ಲ ತಗೊಂಡ್ ಬಂದಿದ್ದೆ, ಆದ್ರೂನು ಇವತ್ತು 1 kg ತರಿಸಿದೀನಿ. 1 kg ಉಪ್ಪು, 1 kg ಬೇಳೆ ಮತ್ತೆ ಅಕ್ಕಿನ ತರಿಸಿದ್ದೆ. ಸೊ ಇವಾಗ ಅದನ್ನ ನಾನು ಅಕ್ಷಯ ಕುಂಡ ಮುಂದೆ ಹಾಗೆ ಇಡಂಗಿಲ್ಲ, ಅದನ್ನ ನಾವು ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ನಾವು ಅಕ್ಕಿ ಬೇಳೆ ಮತ್ತೆ ಉಪ್ಪನ್ನ ಇಡಬಾರ್ದು. ಅದ್ರ ಕೆಳಗಡೆ ನಾವು ಒಂದು ವಿಲೇದೆಲೆಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಅದ್ರ ಮೇಲೆ ಇವನ್ನ ಇಡಬೇಕಾಗತ್ತೆ. ಆ ವಿಲೇದೆಲೆನ ನಾವು ತಾಯಿ ಗೌರಿಗೆ ಹೋಲಿಸ್ತೀವಿ, ಗೌರಮ್ಮ ಇರ್ತಾರೆ ಅಂತ ಅನ್ಬಿಟ್ಟು ಹೇಳ್ತಿರ್ತಾರೆ ವಿಲೇದೆಲೆಯಲ್ಲಿ. ಸೊ ಅದ್ರ ಮೇಲೆ ನಾವು ಇವನ್ನ ಇಟ್ಟಿದೀವಿ ಅಂತಂದ್ರೆ ಒಳ್ಳೇದು. ಅದೇ ಆಗ್ಲೇ ಹೇಳ್ದಂಗೆ ಚಿನ್ನ ಬೆಳ್ಳಿನೇ ತಗೋಬೇಕು ಅಂತಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ನನ್ನ ಪ್ರಕಾರ ಮೇನ್ ನಮ್ಗೆ ಇಂಪಾರ್ಟೆಂಟ್ ಇರೋದು ದವಸ ಧಾನ್ಯಗಳು. ಅದು ಮನೇಲಿ ನಾವು ವೃದ್ಧಿ ಮಾಡ್ಕೊಂಡ್ರೆ ಸಾಕು, ವರ್ಷ ಪೂರ್ತಿ ನಮ್ಗೆ ಊಟ ತಿಂಡಿಗೆ ಯೋಚನೆ ಇರಲ್ಲ. ನಾವು ಚೆನ್ನಾಗಿ ಊಟ ತಿಂಡಿ ತಿಂದು ಗಟ್ಟಿಯಾಗಿದ್ರೆ ಆಟೋಮೆಟಿಕಲಿ ನಾವು ಚಿನ್ನ ಬೆಳ್ಳಿ ಅಥವಾ ಬಟ್ಟೆ ಬರೆ ಇವನ್ನೆಲ್ಲ ತಗೊಳ್ಳೋ ಶಕ್ತಿ ನಮ್ಗಿರತ್ತೆ ಅಂತ ನಾನು ಅನ್ಕೋತೀನಿ. ಇವನ್ ನಾವೂನು ಯಾವತ್ತೂ ಅಕ್ಷಯ ತೃತೀಯಗೆ ಗೋಲ್ಡ್ ಎಲ್ಲ ತಗೋತಾ ಇರ್ಲಿಲ್ಲ. ನೀವು ನೋಡಿದ್ರೆ ನನ್ನ ಲಾಸ್ಟ್ ವ್ಲಾಗ್ಸ್ ಅಲ್ಲಿ ನಾನು ಯಾವುದೇ ರೀತಿಯ ಗೋಲ್ಡ್ ಪರ್ಚೇಸ್ ಮಾಡಿಲ್ಲ. ಈ ವರ್ಷನೂ ತಗೋಬೇಕು ಅನ್ನೋ ಐಡಿಯಾ ನಿಜವಾಗ್ಲೂ ಇರ್ಲಿಲ್ಲ. ಶೂಟ್ಗೆ ಅಂತ ಹೋಗಿದ್ವಿ, ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಅನಿ ಇಷ್ಟಪಟ್ಲಲ್ವಾ ಅಂತ ಹೇಳಿ ಅವಳು ತಗೊಂಡಿದ್ದು ಅಷ್ಟೇ. ಹೆಂಗೂ ತಗೊಂಡಿದ್ದಾಳಲ್ವಾ ಅಂತ ಅನ್ಬಿಟ್ಟು ನಾನು ಅದನ್ನ ಇಟ್ಟು ಪೂಜೆ ಮಾಡ್ತಿದ್ದೀನಿ ಅಷ್ಟೇನೆ. ಸೊ ನೀವು ಒಂದ್ ವೇಳೆ ಅದಕ್ಕೆ ನಾನು ಮಿನಿ ವ್ಲಾಗ್ ನ
ಹಾಕಿದ್ದೆ, ನಾನು ಲಾಂಗ್ ವಿಡಿಯೋ ಹಾಕೋದು ಲೇಟ್ ಆಗ್ಬೋದು ಅಂದ್ಬಿಟ್ಟು ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ತಗೊಬನ್ನಿ ಅಂತ ಹೇಳಿ. ಸೊ ಅಟ್ಲೀಸ್ಟ್ ಈಗ ನೀವು ಈ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ಸಂಜೆ ಅಷ್ಟರೊಳಗಾದ್ರೂ ನೀವು ತಗೊಬರ್ಬೋದು ಮನೆಗೆ. ಅದನ್ನ ತಂದಿಟ್ಟು ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ, ನಾನು ಕೆಲವೊಬ್ಬರನ್ನ ನೋಡ್ತಾ ಇದ್ದೆ ವಿಡಿಯೋಸ್ ಅಲ್ಲಿ, ಡೈರೆಕ್ಟ್ ಆಗಿ ಅದ್ರ ಮೇಲೆ ಆತರ ಇಡಬಾರ್ದು, ವಿಲೇದೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ನಾವು ಇದನ್ನ ಇಟ್ರೆ ಮಾತ್ರ ತುಂಬಾ ಒಳ್ಳೇದು. ಸೊ ಅದು ಒಂದನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೊಮ್ಮೆ ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಹಾಗೇನೆ ಈ ಅಕ್ಷಯ ತೃತೀಯ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹಾಗೇನೆ ಆಯುಷು, ಆರೋಗ್ಯ ಎಲ್ಲಾನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಭಗವಂತನ ಹತ್ರ ಕೋರ್ಕೋತೀನಿ. ಇನ್ನು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು. ನಾನು ಯಾವ ರೀತಿ ಅನ್ಕೊಂಡಿದ್ನೋ ಪ್ರತಿ ವರ್ಷ ಅದೇ ರೀತಿ ಈ ವರ್ಷನೂ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ನನಗೆ ತಿಳಿದಿರೋವಂಥ ಕೆಲವೊಂದು ವಿಚಾರಗಳನ್ನ ನಾನು ಫಾಲೋ ಮಾಡಿ ಪೂಜೆಗಳನ್ನ ಮಾಡ್ತೀನಿ. ರೆಗ್ಯುಲರ್ ಆಗಿ ನನ್ನ ವ್ಲಾಗ್ಸ್ನ ನೋಡೋರಿಗೆಲ್ಲ ಗೊತ್ತೇ ಇರತ್ತೆ. ನಾನು ಕೆಲವೊಂದನ್ನ ಅಷ್ಟೇನೆ ಜಾಸ್ತಿ ಇದೆಲ್ಲ ಮಾಡೋದು ನನಗೆ, ಅದೇ ನಾನು ತುಂಬ ಸತಿ ಹೇಳಿದ್ದೀನಿ, ದೇವ್ರ ವಿಚಾರದಲ್ಲಿ ಸ್ವಲ್ಪ ಭಯ ಜಾಸ್ತಿ ನನಗೆ. ನಮಗೆ ಗೊತ್ತಿಲ್ಲದೆ ಇರೋದನ್ನ ಏನೋ ಮಾಡಕ್ ಹೋಗಿ ಇನ್ನೇನೋ ಆಗುತ್ತೇನೋ ಅನ್ನೋ ಥರ. ಬಟ್ ಈ ಒಂದು ಪೂಜೆನ ನಾನು ಸುಮಾರು ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನನಗೆ ಇದು ತುಂಬಾನೇ ಒಳ್ಳೆಯದು ಆಗಿದೆ. ಅಂದರೆ ನಮ್ಮ ಮನೆಗಳಲ್ಲಿ ಯಾರೂ ಮಾಡ್ತಿರ್ಲಿಲ್ಲ, ಬಟ್ ನಾನು ಇದನ್ನ ಬೇರೆ ಒಬ್ಬರನ್ನ ನೋಡಿ ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ನಾನು ಶುರು ಮಾಡಿದ್ದು ಅಂತಲೇ ಹೇಳ್ಬೋದು. ಬಟ್ ಇದನ್ನ ಮಾಡಿದಾಗಿಂದ ನನಗೆ ತುಂಬಾನೇ ಒಳ್ಳೆಯದಾಗಿದೆ. ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರಿದೆ. ಆಲ್ಮೋಸ್ಟ್ 100% ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಏನೇ ಆಗಲಿ, ನಾವು ಒಂದು ನಂಬಿ ಅದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ ಅಂತಂದ್ರೆ ಅದ್ರ ಫಲ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಮತ್ತೆ ನಾನು ಸುಮಾರು ಸತಿ ಹೇಳಿದ್ದೀನಿ, ಪೂಜೆ ಮಾಡೋದಕ್ಕೆ ಆಡಂಬರ ಅನ್ನೋದಕ್ಕಿಂತ ಮುಖ್ಯವಾಗಿ ಶ್ರದ್ಧೆ ಭಕ್ತಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಆ ತಾಯಿ ಮಹಾಲಕ್ಷ್ಮಿನ ಅಂದ್ರೆ ಅಕ್ಷಯ ತೃತೀಯ ಅಂದ್ರೆ ಯಾರೇ ಆಗ್ಲಿ ಒಂದೇ ಹೇಳ್ತೀನಿ, ನಾವೆಷ್ಟೇ ಏನೇ ಮಾತಾಡ್ಬೋದು, ಫೈನಲ್ ಆಗಿ ನಾವೆಲ್ಲಾರು ದುಡ್ಡಿಗೆನೆ ಒಂದು ಸ್ವಲ್ಪ ಇದು ಮಾಡೇ ಮಾಡ್ತೀವಿ ಅಲ್ವಾ. ಅಂದ್ರೆ ಜೀವನದಲ್ಲಿ ಸ್ವಲ್ಪ ದುಡ್ಡು ಅನ್ನೋದು ಇದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಆಸೆ ಅನ್ನೋದು ಎಲ್ಲಾರ್ಗೂ ಇರತ್ತೆ, ಅದು ಸಹಜ. ಪ್ಲಸ್ ದುಡ್ಡು ಬೇಕು ಅಂತ ಅಂದಾಗ ನಾವು ಯಾರನ್ನ ಪೂಜಿಸ್ತೀವಿ ಅಂದ್ರೆ ತಾಯಿ ಮಹಾಲಕ್ಷ್ಮಿನ ಪೂಜಿಸ್ತೀವಿ. ಆ ತಾಯಿ ಹೇಗೆ ಅಂತ ಅಂದ್ರೆ ತುಂಬಾ ಕ್ಲೀನ್ ಅಂತೆ, ತುಂಬಾ ಎಷ್ಟು ಶುದ್ಧಿಯಾಗಿ ಇರುತ್ತೋ ಅಂಥವ್ರ ಮನೆಯಲ್ಲಿ ಬಂದು ನೆಲ್ಸಕ್ಕೆ ತಾಯಿ ಇಷ್ಟಪಡ್ತಾರಂತೆ. ಹಾಗೇನೆ ಅವ್ರಿಗೆ ಪೂಜೆ ಮಾಡ್ತೀವಿ ಅಲ್ವಾ. ಅಂದ್ರೆ ಇವಾಗ ನೋಡಿ, ನಾವು ನಮ್ಮನೆ ಮಹಾಲಕ್ಷ್ಮಿ, ಸೊ ಆ ತಾಯಿಗೆ ಪೂಜೆ ಮಾಡಬೇಕು ಅಂದಾಗ ಫಸ್ಟ್ ನಾವು ಮನೆಗೆ ಮಹಾಲಕ್ಷ್ಮಿಯಾಗಿ ಇರಬೇಕು ಅನ್ನೋದನ್ನು ಸಹ ಒಂದು ಇದಿದೆ. ಅಂದ್ರೆ ಹೆಂಗಂದ್ರೆ ಹಂಗೆ ಪೂಜೆ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಹಂಗನ್ಬಿಟ್ಟು ನಾವು ರೇಷ್ಮೆ ಸೀರೆನೇ ಉಟ್ಕೊಬೇಕು, ನಾವು ಒಡವೆನೇ ಹಾಕ್ಕೊಂಡು ಪೂಜೆ ಆ ಥರನೂ ಖಂಡಿತ ಎಲ್ಲ. ದಯವಿಟ್ಟು ಆ ಥರ ಎಲ್ಲ ಹೇಳಿ ಕಮೆಂಟ್ಗಳು ಹಾಕಬೇಡಿ. ನಾನೆಲ್ಲೂ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿಲ್ಲ. ಆದರೆ ನಮ್ಮಲ್ಲಿ ಏನಿದೆಯೋ ಅದನ್ನ ನೀಟಾಗಿ ನಾವು ಇದ್ದು ಅದನ್ನ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ನನಗೆ ಅನ್ಸುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲೂ ಹೋದ ವರ್ಷ ಅಕ್ಷಯ ತೃತೀಯದಲ್ಲೂ ಹೇಳಿದ್ದೀನಿ, ನೀವು ಈ ರೀತಿ ಏನಾದರೂ ಒಂದು ಪೂಜೆಗಳನ್ನ ಮಾಡಿದಾಗ ಅಟ್ಲೀಸ್ಟ್ ಪೂಜೆ ಮಾಡೋ ವಾರಗಳಲ್ಲಾಗಿರ್ಬೋದು, ಈ ಥರ ಹಬ್ಬಗಳಲ್ಲಾಗಿರ್ಬೋದು, ಮಾಡುವಾಗ ಒಂದು ಟ್ರೆಡಿಷನಲ್ ಔಟ್ಫಿಟ್ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಅದನ್ನ ಹಾಕೊಂಡು ನಾವು ಪೂಜೆ ಮಾಡಬೇಕು. ಅಂದ್ರೆ ಇವಾಗ ನಮ್ಮಂಗೆ ಮದ್ವೆಗೆ ಆಗಿರೋರಾದ್ರೆ ಸೀರೆ ಉಟ್ಕೋಬಹುದು, ಇಲ್ಲ ಮದ್ವೆಗೆ ಮುಂಚೆ ಕೆಲವು ಹೆಣ್ಮಕ್ಳು ಇಷ್ಟಪಡ್ತಾರೆ ಸೀರೆ ಉಟ್ಕೋಬಹುದು, ಇಲ್ಲ ಒಂದು ಮೈ ತುಂಬ ಬಟ್ಟೆ ಹಾಕ್ಕೊಂಡು ಅಥವಾ ಅಟ್ಲೀಸ್ಟ್ ಏನಂತಂದ್ರೆ ಲೈಕ್ ನನ್ಗೆ ಹೇಳ್ಬೇಕೋ ಬೇಡವೋ ಅಂತಾನು ಸ್ವಲ್ಪ ಇದು, ಯಾಕಂದ್ರೆ ಅದಕ್ಕೂ ಏನೇನೋ ಕಮೆಂಟ್ಗಳು ಬಂದ್ಬಿಡತ್ತೆ. ಬಟ್ ಆದರೂ ಹೇಳ್ತೀನಿ, ಅಂದ್ರೆ ಈ ನೈಟಿ ಹಾಕ್ಕೊಂಡು ಇಲ್ಲ ನೈಟ್ ಡ್ರೆಸ್ಗಳನ್ನ ಹಾಕ್ಕೊಂಡು ಅದನ್ನ ಪೂಜೆ ಮಾಡೋದನ್ನ ಅವಾಯ್ಡ್ ಮಾಡೋದು ಬೆಸ್ಟ್ ಅಂತ ಅಂದ್ಬಿಟ್ಟು ನಾನು ಅನ್ಕೋತೀನಿ. ಅಟ್ಲೀಸ್ಟ್
ಪೂಜೆ ಮಾಡೋವರೆಗೂ ಆದ್ರೂ ನಾವೊಂದು ಚೂಡಿದಾರೋ ಇಲ್ಲ ಸೀರೆನೋ ಈ ಥರ ಉಟ್ಕೊಂಡು ಪೂಜೆ ಎಲ್ಲ ಮಾಡಿ ಆಮೇಲೆ ನಮ್ಮ ಕೈಲಿ ಆಗ್ತಾ ಇಲ್ಲ, ನಮಗೆ ಕಂಫರ್ಟಬಲ್ ಇಲ್ಲ ಈ ಬಟ್ಟೆ ಅಂತಂದರೆ ನೀವು ಬದಲಾಯಿಸ್ಕೊಬೋದು. ಸೊ ಈ ಒಂದು ಸ್ಮಾಲ್ ಸ್ಮಾಲ್ ಸ್ಟೆಪ್ಸನ್ನು ನಾವು ಫಾಲೋ ಮಾಡಿದ್ದೀವಿ ಅಂತ ಅಂದರೆ ಖಂಡಿತ ನಮಗೆ ಇದು ಒಳ್ಳೇದಾಗತ್ತೆ. ಯಾಕಂದರೆ ಸುಮಾರು ಜನನ ನಾನು ಕೇಳ್ತಾ ಇರ್ತೀನಿ, ಅಯ್ಯೋ ನಾವು ಎಷ್ಟು ಮಾಡ್ತೀವಿ ಏನು ಮಾಡ್ತೀವಿ ಆದರೆ ನಮಗೆ ಒಳ್ಳೇದೇ ಆಗೋದಿಲ್ಲ ಅಂತ ಹೇಳಿ. ಸೊ ನಾವು ಎಷ್ಟು ಆಡಂಬರವಾಗಿ ಮಾಡ್ತೀವಿ ಅನ್ನೋದು ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ನಾವು ಯಾವ ಥರ ಶ್ರದ್ಧೆ ಭಕ್ತಿ ಯಾವುದು ಸಣ್ಣ ಸಣ್ಣ ವಿಚಾರಗಳನ್ನ ಫಾಲೋ ಮಾಡ್ತೀವಿ ಅನ್ನೋದೇ ಲೆಕ್ಕಕ್ಕೆ ಬರತ್ತೆ. ಸೊ ಹಾಗಾಗಿ ನಾನು ಇವನ್ನೆಲ್ಲ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಈಗ ಅಕ್ಷಯ ಕುಂಡ ವಿಚಾರಕ್ಕೆ ಬರೋದಾದರೆ, ಇವತ್ತು ನಾನು ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಅಲ್ವಾ. ಸೊ ಇವತ್ತು ನಾನು ಇದನ್ನು ತೆಗಿಲಿಕ್ಕೆ ಹೋಗಲ್ಲ. ಮತ್ತು ಅದೇ ಈಗ ಹೋದ ವರ್ಷ ಆಗಿದ್ದಿದ್ರೆ ನಾನೇನು ಮಾಡ್ತಿದ್ದೆ ಅಂದರೆ, ಸಂಜೆ ಎಲ್ಲ ಪೂಜೆ ಮಾಡಿ ಆದಮೇಲೆ ಇನ್ನೂ ಒಂದ್ಸತಿ ಪೂಜೆ ಎಲ್ಲ ಮಾಡ್ತಿದ್ದೆ. ನೆಕ್ಸ್ಟ್ ಡೇ ಅಗೇನ್ ಪೂಜೆ ಮಾಡಿಬಿಟ್ಟು ಅದನ್ನು ತೆಗೆದು ನಾನು ಅಲ್ಲಿ ಯಾವಾಗಲೂ ಇಡ್ತೀನಲ್ವ ಹಂಗಿಡ್ತಿದ್ದೆ. ಬಟ್ ಈ ವರ್ಷ ಏನಾಗಿದೆ, 2 ದಿನ ಅಕ್ಷಯ ತೃತೀಯ ಅನ್ನೋದು ಇದೆ. ಅಂದರೆ ಇವತ್ತು ನಾನು ಭಾನುವಾರ ಮಾಡ್ತಾ ಇರೋದು, ನಾಳೆ ಸೋಮವಾರ 7:30ವರೆಗೂ ಅಕ್ಷಯ ತೃತೀಯದು ತಿಥಿ ಅನ್ನೋದು ಇದೆ. ಹಾಗಾಗಿ ನಾನು ಅಕ್ಷಯ ಕುಂಡನ ನಾಳೆವರೆಗೂ ಮತ್ತೆ ಅಗೇನ್ ನಾಳೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಾಳೆ ಸಂಜೆ ಇದನ್ನು ನಾನು ತೆಗೆದು ಅಲ್ಲಿ ಇಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಇವಾಗ ಸ್ವಲ್ಪ ಅಮೌಂಟ್ ಹಾಕಿದ್ದೆ, ಆವಾಗಲೇ ನೀವು ನೋಡಿದರೆ. 11 ರೂಪಾಯಿನ ಬಿಟ್ಟು ಉಳಿದಿರೋ ಅಂಥ ಅಮೌಂಟನ್ನು ತೆಗೆದು ಬಿಡ್ತೀನಿ. ಮತ್ತು ಆ ಹನಿದು ಒಂದು ಏನು ನಾನು ಬ್ರೇಸ್ಲೆಟ್ ಇಟ್ಟಿದ್ನಲ್ವ ಅದು ಈಗ ಅವಳು ಅದನ್ನು ತೆಗೆದುಬಿಟ್ಟು ಅವಳಿಗೆ ಹಾಕ್ತೀನಿ. ಸೊ ಇನ್ನು ಉಳಿದಿದ್ದೆಲ್ಲ ಯಾವುದೂ ನಾನು ತೆಗಿಲಿಕ್ಕೆ ಹೋಗೋದಿಲ್ಲ, ಅದು ಹಾಗೇ ಇರತ್ತೆ. ನಾವು ಪ್ರತಿ ವಾರಗಳಲ್ಲಿ ಪೂಜೆ ಮಾಡುವಾಗ ಅದನ್ನು ಬೇಕಾದರೆ ತೆಗೆದು ಹೊರ್ಗಡೆ ಇಟ್ಟು ನಾರ್ಮಲಾಗಿ ಒರೆಸಿ ಎಲ್ಲ ಮಾಡಿ ಮತ್ತೆ ಅದನ್ನಲ್ಲೇ ಇಟ್ಟು ಪೂಜೆ ಮಾಡ್ಕೊಬೋದು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಬೈ ಮಿಸ್ಟೇಕ್ ಆಗಿ ನೀವೇನಾದರೂ ಅದನ್ನು ತೊಳೆದಿದ್ದೀರಾ ಅಂದರೆ ಅದೇ ಕುಂಡನ ಮತ್ತೆ ಇಡಬೇಡಿ. ಹೊಸ ಕುಂಡ ತಂದು ಮತ್ತೆ ಅಗೇನ್ ನೀವು ಈ ರೀತಿ ಮಾಡಬೇಕಾಗತ್ತೆ. ಸೊ ಇದು ಒಂದನ್ನು ಫಾಲೋ ಮಾಡ್ಕೊಳ್ಳಿ. ಇನ್ನು ನಾನು ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ತಗೋತೀನೋ ಇಲ್ವೋ ಗೊತ್ತಿಲ್ಲ, ಅಂದರೆ ಅಷ್ಟೊಂದು ನಾನು ತಗೊಳ್ಳೋದಿಲ್ಲ ಅಕ್ಷಯ ತೃತೀಯಗೆ ಅಂತ ಹೇಳಿ. ಬಟ್ ಧಾನ್ಯಗಳನ್ನ ಅಂದರೆ ಅಕ್ಕಿ ಬೇಳೆ ಉಪ್ಪು ಇವನ್ನ ಮಾತ್ರ ಕಂಪಲ್ಸರಿಯಾಗಿ ತರಿಸ್ತೀನಿ. ಸೊ ಅದು ಆಗಲೇ ನಾನು ಹೇಳಿದ್ದೀನಿ. ಸೊ ನಾವು ಮನೆಗೆ ಆವತ್ತಿನ ದಿನ ಗ್ರೋಸರಿ ಅಂದರೆ ಅಡುಗೆ ಐಟಮ್ಸ್ ಏನು ನಾವು ಈಗ ತಿಂಗಳದು ನಾವು ಏನೇನು ತರ್ತೀವಿ ಗ್ರೋಸರೀಸು ಅದನ್ನು ತೊಗೊಂಡು ಬರ್ಬೋದು. ಇಲ್ಲ ನಾವೆಲ್ಲ ತೊಗೊಂಡು ಬಂದುಬಿಟ್ಟಿದ್ದೀವಿ ಅಂದರೆ ಅಟ್ಲೀಸ್ಟ್ 1 kg ಆದರೂ ನಾವು ತೊಗೊಂಡು ಬಂದು ಇಡ್ಬೋದು. ಮತ್ತು ಈ ಅಕ್ಷಯ ತೃತೀಯ ಪೂಜೆಗೆ ಅಂತ ಅಂದರೆ ನಾವು ಇಡಬೇಕಾಗಿರೋದು ಅದೇನೆ, ಅಕ್ಕಿ ಬೇಳೆ ಉಪ್ಪು ಇದನ್ನೇ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಸೊ ಈಗ ನಾನು ಅದನ್ನೇ ಎಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ನಮ್ಮನೆ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು. ಸೊ ನಿಮ್ಮ ಎಲ್ಲರ ಮನೇಲೂ ಇದೇ ರೀತಿ ಆಗಲಿ ಅಂತ ಹೇಳಿ ಭಾವಿಸ್ತೀನಿ. ಯಾರಿಗಾದರೂ ಈ ಪೂಜೆನ ಮಾಡಬೇಕು ಅಂತ ಇಷ್ಟ ಇದ್ದರೆ ಮನಸ್ಸಿದ್ರೆ ಖಂಡಿತ ಮಾಡಿ. ಆದರೆ ಒಂದನ್ನು ಹೇಳ್ತೀನಿ, ಒಳ್ಳೆ ಮನಸ್ಸು ಅಂದರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡು ನೀವು ಪೂಜೆ ಮಾಡಿ. ಆಗುತ್ತೋ ಇಲ್ವೋ ಹೋಗ್ಲಿ ಬಿಡು ಒಂದ್ಸತಿ ಟ್ರೈ ಮಾಡೋಣ ಆ ಥರ ಮಾಡಬೇಡಿ. ನೀವು ಏನೇ ಮಾಡಿ, ಯಾವ ದೇವಸ್ಥಾನಕ್ಕೆ ಹೋಗಿ ಮನೆಗಳಲ್ಲಿ ವಾರ ಮಾಡಿ ಪೂಜೆಗಳು ಮಾಡಿ ಹಬ್ಬಗಳು ಮಾಡಿ ವ್ರತಗಳು ಮಾಡಿ ನಂಬಿಕೆ ಇಟ್ಕೊಳ್ಳಿ, ಆ ತಾಯಿ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ ನಂಬಿಕೆ ನಮ್ಮನ್ನು ಖಂಡಿತ ಕಾಪಾಡುತ್ತೆ. ಅಂದರೆ ಇವೆಲ್ಲ ನಾನು ಫಾಲೋ ಮಾಡೋದು, ಅದನ್ನು ನಾನು ಹೇಳ್ಕೊಂಡು ಹೇಳ್ತಿದ್ದೀನಿ ಅಷ್ಟೇ. ಸೊ ಇಷ್ಟಿದೆ. ಸೊ ನಿಮ್ಮ ಮನೇಲೂ ಹೇಗೆಲ್ಲ ಅಕ್ಷಯ ತೃತೀಯನ ಆಚರಿಸಿದ್ರ, ನೀವೂ ಯಾವ ಥರ ಮಾಡ್ತೀರಾ ಅಂದರೆ, ಈಗ ನಾವು ಈ ಥರ ಕುಂಡ ಇಟ್ಟು ಮಾಡ್ತೀನಿ, ಬೇರೆಯವರು ಇನ್ಯಾವ ಥರ ಮಾಡ್ತಾರೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಇನ್ನೊಬ್ರು ಯಾರೋ ನನ್ನ ಗೊತ್ತಿರೋರೊಬ್ಬರು ಹೇಳ್ತಾ ಇದ್ರು, ಅವರು ಅಕ್ಷಯ ತೃತೀಯ ದಿನ ಈ ಥರ ಮಾಡೋದಿಲ್ಲ, ನಮ್ಮದೇ ಬೇರೆ ಥರ ಪದ್ಧತಿ ಇರುತ್ತೆ ಅಂತ ಹೇಳಿ. ಅಂದರೆ ಅವರು ನಾರ್ತ್ ಸೈಡ್. ಸೊ ಆ ಥರ ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ ಅಲ್ವಾ. ಸೊ ನಿಮ್ಮ ಮನೆಗಳಲ್ಲಿ ಯಾವ ಥರ ಆಚರಿಸ್ತೀರಾ ಅನ್ನೋದು ಇದ್ದರೆ ನನಗೆ ಸಾಧ್ಯವಾದರೆ ಕಮೆಂಟಲ್ಲಿ ತಿಳಿಸಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಾಯಿ ನಿಮಗೆ ನೀವು ಕೋರ್ಕೊಂಡಿದ್ದೆಲ್ಲ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ.
ನಮ್ಮ ಮಕ್ಳಿಬ್ರು ಅವ್ರ ಡ್ಯಾನ್ಸ್ ಕ್ಲಾಸ್ ಹೋಗ್ಲಿಕ್ಕೆ ಅಂತ ಹೇಳಿ ರೆಡಿ ಆಗಿದ್ರು. ಇವತ್ತು ಅವ್ರ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಒಂದು ಭಜನೆ ಕಾರ್ಯಕ್ರಮ ಆಯ್ತು. ನಿಜ ಹೇಳ್ಬೇಕು ಅಂತಂದ್ರೆ ನಾನು ಹೋಗ್ಬೇಕಿತ್ತು, ನನ್ನೂ ಸಹ ಕರೆದಿದ್ರು. ಆದ್ರೆ ಅಕ್ಷಯ ತೃತೀಯ ಪೂಜೆ ಇದ್ದಿದ್ದ ಟೈಮ್ ಅಲ್ಲೇ ಆ ಭಜನೆ ಕಾರ್ಯಕ್ರಮನೂ ಇತ್ತು. ಸೊ ನಾನು ಹಂಗಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಬಟ್ ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಂಡೆ. ಇಬ್ರುನು ನಂದು ಸೀರೆಗಳಿಗೆ ಅವ್ರ ಬ್ಲೌಸಸ್ ನ ಮ್ಯಾಚ್ ಮಾಡಿ, ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಇರುವಂತ ಬ್ಲೌಸಸ್ ನ ತಗೊಬಂದು ನನ್ನ ವಾರ್ಡ್ರೋಬ್ ಅಲ್ಲಿ ಚೆಕ್ ಮಾಡ್ತಾರೆ. ಇಬ್ರಿಗೂ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನ ತಗೊಂಡು ಉಟ್ಕೋತಾರೆ. ಅಂದ್ರೆ ಅನಿಗ್ ಉಟ್ಕೊಳಕ್ ಬರತ್ತೆ, ಪಾವನಿಗ್ ಬರಲ್ಲ. ಪಾವನಿಗ್ ನಾನು ಉಡಿಸ್ತೀನಿ. ಸೊ ಪಾವನಿ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇರತ್ತೆ, ಮಾಡಕ್ ಆಗಲ್ಲ ಅನ್ಬಿಟ್ಟು ಅವಳು ಪಿನ್ ಮಾಡ್ಕೊಂಡಿದ್ಲು. ಅನಿ ಒಂದ್ ಸೈಡ್ ಹಾಕೊಂಡ್ಲು. ಆಮೇಲೆ ಅವಳುನು ಇಲ್ಲಮ್ಮ ನನ್ಗೂ ಆಗಲ್ಲ ಅಂತ ಈಗೇನ್ ಅವಳು ಪಿನ್ ಮಾಡಿಸ್ಕೊಂಡ್ಲು. ಮುದ್ದಾಗ್ ಕಾಣಿಸ್ತಾ ಇದ್ರು. ಕಮೆಂಟ್ ಮಾಡಿ ಯಾವ ರೀತಿ ಕಾಣಿಸ್ತಿದ್ದಾರೆ ಅಂತ ಹೇಳಿ. ಇನ್ನ ಇಷ್ಟ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಅಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.